ನಮಸ್ಕಾರ, ಶುಭೋದಯ ಎಲ್ರಿಗೂ. ರಂಗೋಲಿಯ ಕಂಟಿನ್ಯೂಟಿ ಮಾಡ್ತಾ ಇದ್ದೀನಿ. ನೆನ್ನೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ರಂಗೋಲಿಗೆ ಎಲ್ಲ ಪ್ರಾಂತ್ಯಗಳಲ್ಲೂ ಮಹತ್ವ ಇದೆ. ಯಾವ್ಯಾವ ಪ್ರಾಂತ್ಯದಲ್ಲಿ ಏನೇನು ಹೇಳ್ತಾರೆ ಅಂತ ಹೇಳಕ್ಕೆ ಹೋದರೆ, ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತಲ್ಲಿ ರಂಗೋಲಿ ಅಂತಾರೆ, ಬಿಹಾರಿಯಲ್ಲಿ ಅರಿಪ್ಪನ್ ಅಂತಾರೆ, ವೆಸ್ಟ್ ಬೆಂಗಾಲಲ್ಲಿ ಆಲಪ್ಪನ್ ಅಂತಾರೆ, ಉತ್ತರಾಖಂಡಲ್ಲಿ ಐಪ್ಪನ್ ಅಂತಾರೆ, ರಾಜಸ್ಥಾನಲ್ಲಿ ಮದನ್ ಅಂತಾರೆ, ಆಂಧ್ರದಲ್ಲಿ ಮೊಗ್ಗು ಅಂತಾರೆ, ತಮಿಳುನಾಡಲ್ಲಿ ಕೋಲಂ ಅಂತ ಹೇಳ್ತಾರೆ. ರಂಗೋಲಿ ಹಾಕೋದಕ್ಕೆ ಸರಿಯಾದ ಸಮಯ ಅಂದರೆ ಸೂರ್ಯನ ಕಿರಣ ಮನೆಯ ಮುಂಭಾಗಕ್ಕೆ ಬೀಳುವ ಸಮಯದಲ್ಲಿ ಮನೆಯ ಮುಂದೆ ಶುಭ್ರವಾಗಿ ಸ್ವಚ್ಛತೆಗೊಳಿಸಿ ರಂಗೋಲಿಯನ್ನು ಹಾಕಬೇಕು. ರಂಗೋಲಿ ಅಂದರೆ ರಂಗ ಅಂದರೆ ಸಂತೋಷ, ವಲ್ಲಿ ಅಂದರೆ ಬಳ್ಳಿ. ಸಂತೋಷದ ಬಳ್ಳಿಯು ಸೂರ್ಯನ ಕಿರಣಗಳು ಬಿದ್ದಾಗ ಚಿಗುರುತ್ತೆ, ಅಭಿವೃದ್ಧಿಯ ಸಂಕೇತ ಅಂತ ಅರ್ಥ. ಅಕ್ಕಿ ಹಿಟ್ಟಿನಲ್ಲಿ ರಂಗೋಲಿ ಹಾಕೋದು ತುಂಬ ಶ್ರೇಷ್ಠ. ಮತ್ತು ರಂಗೋಲಿಗೆ ಬಣ್ಣ ತುಂಬೋದು. ಪಂಚವರ್ಣಗಳನ್ನು ಉಪಯೋಗಿಸಿ ರಂಗೋಲಿ ಹಾಕಿದಾಗ ಪಂಚಭೂತಗಳು ನಮಗೆ ಅನುಕೂಲ ಮಾಡಿಕೊಡುತ್ತೆ ಅಂತ ಹೇಳ್ತಾರೆ. ರಂಗೋಲಿ ಹಾಕುವಾಗ ಶುದ್ಧ ಮನಸ್ಸಿಂದ ಹಾಕಬೇಕು. ಚುಕ್ಕಿ ರಂಗೋಲಿ, ಎಳೆ ರಂಗೋಲಿ ಯಾವ್ದು ಬೇಕಾದರೂ ಹಾಕ್ಬೋದು. ರಂಗೋಲಿ ಹಾಕುವಾಗ ಮಂಡಿ ಊರಿ ಕೂಡಬಾರ್ದು. ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ರಂಗೋಲಿ ಹಾಕಬೇಕು. ಮತ್ತು ರಾತ್ರಿ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ರಂಗೋಲಿಯನ್ನು ಹಾಕಬಾರ್ದು. ವಾರದ ದಿನಗಳಲ್ಲಿ ರಂಗೋಲಿಗಳು ಹಾಕಬೇಕಾಗತ್ತೆ. ನೋಡಿ, ಸಂಡೇ ಹಾಕುವಂಥ ರಂಗೋಲಿ ಸಕಲ ಕಾರ್ಯಸಿದ್ಧಿಗಾಗಿ ಈ ರಂಗೋಲಿ ಹಾಕಬೇಕು. ಮತ್ತು ಸೋಮವಾರ ಈ ರಂಗೋಲಿ ಹಾಕೋದ್ರಿಂದ ನಮಗೆ ಗೃಹ ಶಾಂತಿ ಸಿಕ್ಕುತ್ತೆ, ಗೃಹದಲ್ಲಿ ಸೌಖ್ಯ ಸಿಕ್ಕುತ್ತೆ ಅಂತ ಹೇಳ್ತಾರೆ. ಮತ್ತು ಮಂಗಳವಾರ ನಾವು ಶಕ್ತಿ ದೇವತೆಗಳನ್ನು ಪೂಜೆ ಮಾಡ್ತೀವಿ. ಶಕ್ತಿಗಾಗಿ ಈ ರಂಗೋಲಿಯನ್ನು ಹಾಕಬಹುದು ಅಲ್ಲ, ಹಾಕಲೇಬೇಕು. ಈ ರಂಗೋಲಿ ಹಾಕೋದ್ರಿಂದ ಶಕ್ತಿ ಬರುತ್ತೆ, ಗೃಹದಲ್ಲಿ ಶಕ್ತಿ, ಪವರ್, ಎನರ್ಜಿ ಬರುತ್ತೆ ಅಂತ ಹೇಳ್ತಾರೆ. ಇನ್ನು ನಾವು ಬುಧವಾರಕ್ಕೆ ಹೋಗೋದಾದರೆ, ಬುಧವಾರ ನಾವು ಈ ರಂಗೋಲಿ ಹಾಕಬೇಕು. ಇಲ್ಲಿ ನಾನು ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ, ಈ ಎಲ್ಲ ರಂಗೋಲಿಗಳನ್ನು ದೇವ್ರ ಮನೆ ಬಾಗಿಲಿಗೆ ನಾವು ಹೊಸದಲ್ಲಿ ಮುಂದೆ ರಂಗೋಲಿ ಹಾಕ್ತೀವಲ್ಲ, ಈ ರಂಗೋಲಿಗಳನ್ನು ಉಪಯೋಗಿಸಿ. ಇದು ಸಕಲ ಶಾಸ್ತ್ರಜ್ಞಾನಕ್ಕಾಗಿ ಹಾಕುವಂತಹ ರಂಗೋಲಿ. ದೇವ್ರ ಮನೆ ಬಾಗಿಲಲ್ಲಿ ಹಾಕೋದ್ರಿಂದ ನಮಗೆ ಪಾಸಿಟಿವ್ ಎನರ್ಜೀಸ್ ಮನೆಯಲ್ಲಿ ಇರುತ್ತೆ. ಎಷ್ಟು ಜನಕ್ಕೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಇದು ಸಂಪತ್ತು ಮತ್ತು ವಿದ್ಯೆಗಾಗಿ ಉಪಯೋಗಿಸುವಂತಹ ರಂಗೋಲಿ. ಇದು ಗುರುವಾರ ಹಾಕೋದ್ರಿಂದ ಬಹಳ ಶ್ರೇಷ್ಠ. ಇನ್ನು ಶುಕ್ರವಾರಕ್ಕೆ ಬಂದ್ಬಿಡೋಣ. ನಾವು ಶುಕ್ರವಾರ ತಾಯಿಯನ್ನು ಪೂಜಿಸ್ತೀವಿ. ನಾವು ಎಲ್ಲರಿಗೂ ಗೊತ್ತಿರುವಂಥದ್ದು ಮಹಾಲಕ್ಷ್ಮಿಯನ್ನು, ಶ್ರೀ ಅಂದರೆ ಲಕ್ಷ್ಮಿ ಸ್ವರೂಪ ಅನ್ನೋದು ನಮಗೆ ಗೊತ್ತಿದೆ. ಈ ರಂಗೋಲಿಯನ್ನು ಶುಕ್ರವಾರ ಹಾಕಬೇಕು, ಸೌಭಾಗ್ಯಕ್ಕಾಗಿ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಸೌಭಾಗ್ಯಕ್ಕಾಗಿ ಈ ರಂಗೋಲಿ ಹಾಕಿ. ಇನ್ನು ಶನಿವಾರಕ್ಕೆ ಬಂದುಬಿಟ್ರೆ ನೋಡಿ, ಶನಿವಾರ ಹಾಕುವಂತಹ ರಂಗೋಲಿ ಇದು. ವ್ಯಾಧಿ ಪರಿಹಾರಕ್ಕಾಗಿ ನಾವು ಇದನ್ನು ಹಾಕ್ತೀವಿ. ರಂಗೋಲಿಗೆ ಅದರದ್ದೇ ಆದ ಮಹತ್ವಗಳಿದೆ. ಪ್ರತಿದಿನ ಮನೆ ಮುಂದೆ ರಂಗೋಲಿ ಹಾಕಿ. ರಂಗೋಲಿ ಸುದರ್ಶನ ಸ್ವರೂಪ ಇದೆ ಅಂತ ಕೂಡ ಹೇಳ್ತಾರೆ. ಈ ಎಲ್ಲ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಧನ್ಯವಾದಗಳು.